ಇನ್ನು ಸಮರ್ಪಕವಾದಂತಹ ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನಾ ನಿರತರಾಗಿದ್ರು. ಆದರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೆ ಪಿಎಸ್ಐ ನಡುವೆ ವಾಗ್ವಾದ ಏರ್ಪಟ್ಟಂತ ಘಟನೆಯಾಗಿದೆ. ವಾಗ್ವಾದದ ಸಂದರ್ಭ ವಿದ್ಯಾರ್ಥಿಗಳನ್ನ ರಟ್ಟಿಹಳ್ಳಿ ಪಿಎಸ್ಐ ನೀಲಪ್ಪ ತಳ್ಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಹಿರೇಮೊರಬ ಗ್ರಾಮದಲ್ಲಿ ಈ ಘಟನೆಯಾಗಿದ್ದು, ಹಿರೇಮೊರಬ ಗ್ರಾಮಕ್ಕೆ ಸರ್ಕಾರಿ ಬಸ್ಗಳನ್ನ ನಿಲ್ಲಿಸ್ತಾ ಇರಲಿಲ್ವಂತೆ. ಇದು ಶಾಲಾ ಕಾಲೇಜಿಗೆ ನಿತ್ಯವೂ ಸಂಚಾರ ಮಾಡುವಂತ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಹೀಗಾಗಿ ಬಸ್ ಸೌಲಭ್ಯ ಕೊಡಿ ಅಂತ ಆಗ್ರಹಿಸಿ ಬಸ್ ನಿಲ್ದಾಣದ ಬಸ್ ಮುಂದೆ ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಕುಳಿತಿದ್ದ ಸಂದರ್ಭ ವಾಗ್ವಾದವನ್ನ ನಡೆಸಿ ವಿದ್ಯಾರ್ಥಿಗಳ ಮೇಲೆ ಪಿಎಸ್ಐ ದಬ್ಬಾಳಿಕೆಯನ್ನ ತೋರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗೋದಕ್ಕೆ ಸಮಸ್ಯೆ ಆಗ್ತಿದೆ. ಹಾಗಾಗಿ ಸೌಲಭ್ಯ ಕಲ್ಪಿಸ್ಕೊಡಿ ಬಸ್ಸಿಂದು ಅಂತ ಹೇಳಿ ಬಸ್ನ ಮುಂದೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಅಲ್ಲಿಗೆ ಬಂದಂತ ಪಿಎಸ್ಐ ಆ ಮಕ್ಕಳ ಮನವೊಲಿಸಿ ಇದಕ್ಕೆ ಬೇಕಾದಂತ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಭರವಸೆ ಕೊಡಬೇಕಾಗಿತ್ತು. ಪೊಲೀಸ್ ಇಲಾಖೆ ವತಿಯಿಂದ ಏನ್ ಮಾಡಬಹುದು ಅಥವಾ ಊರಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಂದ ಏನ್ ಮಾಡಿಸಬಹುದು, ಈ ಕುರಿತಾಗಿ ಮಾತನಾಡಬೇಕಾಗಿತ್ತು. ಆದ್ರೆ ಮಾನವೀಯತೆಯನ್ನೇ ಮರೆತು ಪಿಎಸ್ಐ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾವೇರಿಯ ಹಿರೇಮೊರಬದಲ್ಲಿ ನಡೆದಿರೋ ಘಟನೆ ಇದು.